ಊಟ ರೆಡಿ ಅಂತ ಹೇಳೋದಕ್ಕೆ ನನ್ನ ಮಗಳು ಬರ್ತಾ ಇದ್ದಾಳೆ. ಸ್ಪೆಷಲ್ ಆಗಿ ಏನೋ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾಳೆ. ಅವಳು ಏನು ಮಾಡ್ತಾಳೆ ನನಗೂ ಗೊತ್ತಿಲ್ಲ, ಅವಳನ್ನೇ ಕೇಳ್ಬೋಣ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಖುಷಿ ಚಂದ್ರಶೇಖರ್. ಹಲೋ, ನನ್ನ ಮುದ್ದು ಕಂಡ. ವೆಲ್ಕಮ್ ಟು ಬೊಂಬಾಟ್ ಭೋಜನ. ಥ್ಯಾಂಕ್ ಯು. ಹಾ, ಏನೋ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿದ್ದೆ, ಏನು ಮಾಡ್ತೀವಿ ಇವತ್ತು? ಸ್ಪೆಷಲ್ ಅಂದರೆ ಕಾಮನ್ ಎಲ್ಲರಿಗೂ ಗೊತ್ತಿರೋದು ಚಿಕನ್ 65, ಆಮೇಲೆ ಪನ್ನೀರ್ 65. ಸೊ ನಾನು ಒಂದು ಟ್ವಿಸ್ಟ್ ಆ್ಯಡ್ ಮಾಡಿಬಿಟ್ಟು ಗೋಬಿ 65 ಮಾಡೋಕ್ಕೆ. ಫ್ಯಾಂಟಾಸ್ಟಿಕ್. ಗೋಬಿ 65 ವಂಡರ್ಫುಲ್. ಅದಕ್ಕೆ ನಾವೇನಂತ ಹೆಸರಿಡ್ಬೋದು? ಗೋಬಿ ಪೈನ್ ಸೆಟ್ ಅಂತ ಹೆಸರು. ಯಾಕೆ ಪೈನ್ ಸೆಟ್ ಅಂದರೆ 65. ಓಕೆ, ಇವತ್ತಿನ ವಿಶೇಷ ಗೋಬಿ 65. ನನ್ನ ಮಗಳು ಮಾಡ್ತಾಳೆ, ನಾನು ಕಲ್ತ್ಕೊತೀನಿ, ನೀವು ಕಲ್ತ್ಕೊಳ್ಳಿ. ಓಕೆನಾ? ಈ ಕಡೆ ಬಾ. ಗೋಬಿ 65 ಮಾಡುವ ವಿಧಾನ: ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಾರ್ನ್ ಫ್ಲವರ್, 2 ಚಮಚ ಅಚ್ಚಮೆಣಸಿನ ಪುಡಿ, 2 ಚಮಚ ಜೀರಿಗೆ ಪುಡಿ, 3/4 ಚಮಚ ಪೆಪ್ಪರ್ ಪುಡಿ, ಗರಂ ಮಸಾಲಾ ಪುಡಿ 1 ಚಮಚ ಹಾಕಿ ಅದಕ್ಕೆ 1 ಕಪ್ ಮೊಸರು ಮತ್ತು ಹೆಚ್ಚು ಕರಿಬೇವಿನ ಸೊಪ್ಪನ್ನು ಮುರಿದು ಹಾಕಿ. ಈಗ ಮಿಕ್ಸಿ ಜಾರಿಗೆ 5 ರಿಂದ 6 ಹಸಿಮೆಣಸಿನಕಾಯಿ, 8 ರಿಂದ 10 ಎಸಳು ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ ಹಾಗೂ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆಯ ಪೇಸ್ಟ್ ತಯಾರಿಸಿಕೊಂಡು ಅದನ್ನು ಮಿಕ್ಸಿಂಗ್ ಬೌಲ್ ನಲ್ಲಿರುವ ಮಿಶ್ರಣಕ್ಕೆ ಹಾಕಿ ಮತ್ತಷ್ಟು ಕರಿಬೇವಿನ ಸೊಪ್ಪನ್ನು ಕತ್ತರಿಸಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸುತ್ತಾ ಇಡ್ಲಿ ಹಿಟ್ಟಿನ ಹದಕ್ಕೆ ಬರುವಂತೆ ಮಿಶ್ರಣವನ್ನು ಕಲಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಆ ಹಿಟ್ಟಿಗೆ ಕತ್ತರಿಸಿ ಬೇಯಿಸಿಟ್ಟ ಹೂಕೋಸು ಅಂದ್ರೆ ಗೋಬಿ ಹಾಕಿ ಚೆನ್ನಾಗಿ ಕೋಟ್ ಆಗುವಂತೆ ಕಲಸಿ ಮ್ಯಾರಿನೇಟ್ ಆಗಲು 5 ನಿಮಿಷ ಹಾಗೆಯೇ ಇಡಿ. ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಇಡಿ. ಎಣ್ಣೆ ಚೆನ್ನಾಗಿ ಕಾದಾಗ ಮ್ಯಾರಿನೇಟ್ ಮಾಡಿಟ್ಟ ಗೋಬಿಯನ್ನು ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರೆದು ತಟ್ಟೆಗೆ ವರ್ಗಾಯಿಸಿ. ಹೀಗೆ ಚೆನ್ನಾಗಿ ಕ್ರಿಸ್ಪಿ ಆಗಲು 2 ಬಾರಿ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ತೆಗೆಯಿರಿ. 65 ಮಾಡಲು ಬಾಣಲೆಗೆ ಬಿಸಿ ಎಣ್ಣೆ ಹಾಕಿ ಅದರಿಂದ ಸಣ್ಣಗೆ ಕತ್ತರಿಸಿಟ್ಟ 4 ರಿಂದ 5 ಬೆಳ್ಳುಳ್ಳಿ ಎಸಳು, ಸಣ್ಣಗೆ ಹೆಚ್ಚಿದ 4 ರಿಂದ 6 ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ಚೆನ್ನಾಗಿ ಕರಿಬೇವಿನ ಸೊಪ್ಪು ಸೇರಿಸಿ ಬಾಡಿಸಿ. ಹೀಗೆ ಒಂದು ಒಗ್ಗರಣೆ ರೆಡಿ ಮಾಡಿ ಇಡಿ. ಈಗ ಎಣ್ಣೆಯಲ್ಲಿ ಕರೆದಿಟ್ಟ ಗೋಬಿ ಪಕೋಡಗಳನ್ನು ಆ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಬಾಡಿಸಿ ಟಾಸ್ ಮಾಡಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಉಪ್ಪು ಖಾರದ ಪುಡಿಯ ಮಿಶ್ರಣವನ್ನು ಉದುರಿಸಿದರೆ ಗೋಬಿ 65 ಹೀಗೆ ಮಾಡಿ ಹೇಳಿ ವಾ ಸೂಪರ್ ಎಂದು. ಅದ್ಮೇಲೆ ಮತ್ತೆ ಸುಮ್ಮನೆ ಇರಲಿ ಅಂತ. ಓಕೆ, ಒಂದು ನನಗೊಂದು. ತಗೋ. ಬಿಸಿ, ತುಂಬಾ ಬಿಸಿ ಇದೆಯಾ? ಸಕ್ಕತ್ತಾಗಿದೆ. ಆಹಾ, ಓಹೋ, ಫ್ಲೇವರ್ಫುಲ್, ಸೂಪರ್. ಜೊತೆಗೊಂದು ಕರ್ಬೇವಿನ ಸೊಪ್ಪು ತಿಂದ್ಬಿಟ್ರೆ ಸಕ್ಕತ್ತಾಗಿದೆ. ಸೂಪರ್.